ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಿಕ್ಕಾಪಟ್ಟೆ ಕುತೂಹಲವನ್ನ ಕೆರಳಿಸಿರುವುದು. ಹಾಗಾದ್ರೆ ಸದ್ಯದ ಟ್ರೆಂಡ್ ಹೇಗಿದೆ, ಯಾರ ಪರವಾಗಿದೆ ಅಲ್ಲಿನ ಮತದಾರ ಪ್ರಭುಗಳ ಒಲವು, ದಾಸ ಕರಿಯಪ್ಪ ಗೆಲುವಿನ ಸಾಧ್ಯತೆ ಹೇಗಿದೆ, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಗೆಲ್ತಾರ, ಸಾಧ್ಯತೆ ಯಾವ ರೀತಿಯಾಗಿದೆ? ಗ್ಯಾರಂಟಿ ನ್ಯೂಸ್ ಜೊತೆ ಶ್ರೀನಿವಾಸ್ ದಾಸ ಕರಿಯಪ್ಪ ಮಾತನಾಡಿದ್ದಾರೆ. ನಮ್ಮದು ಕಾಂಗ್ರೆಸ್ ಹಾಗೂ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ, ಯಾವ ವ್ಯಕ್ತಿ ಹಾಗೂ ಕುಟುಂಬದ ವಿರುದ್ಧದ ಹೋರಾಟವೂ ಅಲ್ಲ. ಇಲ್ಲಿ ಜನರಿಂದ ಉತ್ತಮ ಪ್ರತಿಕ್ರಿಯೆ ಇದೆ. ಹಿಂದೂ ಮುಸ್ಲಿಂ ಎಲ್ಲರೂ ನಮ್ಮ ಬಂಧುಗಳು ಅಂತ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆಯ ಕಾವು ರಂಗೇರಿದೆ. ಇಲ್ಲಿ ಕಾಂಗ್ರೆಸ್ನಿಂದ ಸಮರ್ಥ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿಯಿಂದ ಶ್ರೀನಿವಾಸ್ ದಾಸ ಕರಿಯಪ್ಪನವರು ಚುನಾವಣಾ ರಣಕಣದಲ್ಲಿದ್ದಾರೆ. ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಈಗ ನಮ್ಮೊಂದಿಗೆ ಇದ್ದಾರೆ. ಯಾವ ರೀತಿ ಇದೆ ಟ್ರೆಂಡ್ ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಅವರ ಗೆಲುವಿನ ಸಾಧ್ಯತೆಗಳು ಯಾವ ರೀತಿ ಇದೆ ಅನ್ನೋದನ್ನ ಮಾತಾಡೋದಕ್ಕೆ ಸ್ವತಃ ಬಿಜೆಪಿಯ ಅಭ್ಯರ್ಥಿಯಾದಂತಹ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದೆ ಚುನಾವಣಾ ರಣಕಣ? ಈಗಾಗಲೇ ಚುನಾವಣೆ ಪ್ರಚಾರವನ್ನ ತೊಡಗಿಸಿಕೊಂಡಿದ್ದೀವಿ. ಪ್ರತಿ ಮನೆಗೂ ಕೂಡ ಮತಯಾಚನೆ ಮಾಡಿದೀವಿ. ಉತ್ತಮವಾದ ಪ್ರತಿಕ್ರಿಯೆಯನ್ನ ಸ್ಪಂದನೆ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿನ ಕ್ಷೇತ್ರದಲ್ಲಿ ಗೆಲ್ಲಿಸ್ತೀವಿ ಅಂತ. ತುಂಬಾ ಮುಖ್ಯ. ನಾನು ಗೆಲ್ತೀನಿ ಅಂತ ಹೇಳಿದ್ದೀನಿ. ಯಾಕಂತ ಹೇಳಿದ್ರೆ ನನಗೆ ಶಕ್ತಿಯನ್ನ ತುಂಬತಕ್ಕಂಥವ್ರೆ ಮತದಾರ ದೇವರ ಪ್ರಭುಗಳು. ಸ್ವಲ್ಪ ಲೇಟ್ ಆಯ್ತಂತ ಅನ್ಸುತ್ತಾ ನಿಮ್ಗೆ ಟಿಕೆಟ್ ಖಾತರಿ ಪಡಿಸೋದು? ಸ್ವಲ್ಪ ಗೊಂದಲ. ನಾವೀಗಾಗಲೇ 8 ಜನ ಇದ್ವಿ. 8 ಜನ ಕೂಡ ಕ್ಷೇತ್ರ ತುಂಬಾ ನಾವು ಅಡ್ಡಾಡಿ ಹೋರಾಟ ಮಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಎಲ್ಲರ ಜೊತೆಗೂಡಿ ಮಾಡಿದ್ವಿ. ಸರ್, ಈ ಬಾರಿ ನಿಮ್ಮ ಪಕ್ಷದಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಅಥವಾ ಸಿಕ್ಕಾಪಟ್ಟೆ ಅಭ್ಯರ್ಥಿಗಳು ಇದ್ದಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಗೊಂದಲಗಳು ಇದ್ದೇ ಇರುತ್ತೆ. ಸರ್, ಈಗ ಅದೆಲ್ಲ ಬಗೆಹರಿದಿದ್ಯಾ? ಎಲ್ಲರೂ ಒಟ್ಟಾಗಿದ್ದೀರಾ? ಒಗ್ಗಟ್ಟಿನಿಂದ ನಿಮ್ಮ ಪರವಾಗಿ ಪ್ರಚಾರ ಕಾರ್ಯ ನಡೀತಾ ಇದೆಯಾ? ಬಣಗಳೆಲ್ಲ ಒಂದಾಗಿದಾವ ಸರ್? ಯಾವ ಬಣಗಳಲ್ಲಿಲ್ಲ, ಬಗೆಹರಿಸಿಕೊಳ್ಳಕ್ಕೆ ಯಾವ್ದು ಗೊಂದಲನೂ ಇದ್ದಿಲ್ಲ. ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಚುನಾವಣೆ ಬಗೆಹರಿಸಿದಿರಿ. ಈಗಾಗಲೇ ನೀವು ಮೊನ್ನೆ ನಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಸಿ.ಟಿ. ರವಿ ಅವರು, ಜಿ.ಎಂ. ಸಿದ್ದೇಶಣ್ಣ ಅವರು, ರವೀಂದ್ರನಾಥ್ ಅವರು, ಬಿ.ಪಿ. ಹರೀಶ್ ಅಣ್ಣ ಅವರು ತುಂಬಾ ಇಂಪಾರ್ಟೆಂಟ್. ರವೀಂದ್ರನಾಥ್ ಅವರು, ಸಿದ್ದೇಶ್ವರ ಇಬ್ಬರು ಒಟ್ಟಿಗೆ ಬರೋದು ಭಾರಿ ಇಂಪಾರ್ಟೆಂಟ್ ಸರ್. ಇಬ್ಬರು ಜೊತೆಗಿದ್ವಿ. ಈಗ ತಾನೇ ಒಂದು ಗ್ರಾಮಾಂತರ ಭಾಗದಲ್ಲಿ ಒಂದು ದೊಡ್ಡ ಸಭೆ ಆಯ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ. 2,000-2,500 ಜನ ಆಗಮಿಸಿದ್ರು ಮತದಾರರು. ಅಲ್ಲಿ ಕೂಡ ರವೀಂದ್ರನಾಥ್ ಅವರಿದ್ರು, ಸಿದ್ದೇಶಣ್ಣ ಅವರಿದ್ರು. ಇವನ್ ಮುಸಲ್ಮಾನ ಸಮುದಾಯದವರಿಗೂ ಕೂಡ ತಮ್ಮ ಬಗ್ಗೆ ಒಲವಿದೆ. ದಟ್ ಈಸ್ ದಿ ಡಿಫರೆನ್ಸ್ ಫಸ್ಟ್ ಟೈಮ್ ಇನ್ ಬಿಜೆಪಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ನಾನು 2,32,000 ಮತದಾರಿಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಶಾಮನೂರು ಶಿವಶಂಕರಪ್ಪನವರು ಇಷ್ಟು ದಿನ ಇಲ್ಲಿ ಯಾವುದೇ ರೀತಿಯಾದಂತಹ ಕೋಮು ಸೌಹಾರ್ದತೆ ಕದಡದೇ ಇರೋ ರೀತಿಯಲ್ಲಿ ನೋಡ್ಕೊಂಡ್ರು. ಒಂದ್ ವೇಳೆ ಬಿಜೆಪಿ ಪಕ್ಷ ಬಂದ್ರೆ ಇಲ್ಲಿ ಮತ್ತೆ ಕೋಮು ಗಲಭೆಗಳಾಗುವಂತಹ ಸಾಧ್ಯತೆ ಇದೆ ಅಂತ ಪ್ರಚಾರ ಮಾಡಲಾಗ್ತಾ ಇದೆ. 2014ರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡು ಇಲ್ಲಿಯವರೆಗೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಯಡಿಯೂರಪ್ಪನವರು ನನ್ನ ನೋಡಿದೀನಿ ಇಷ್ಟು ಚುನಾವಣೆಯಲ್ಲಿ ಅವರು ಅಷ್ಟು ಈ ಲೆವೆಲ್ಗೆ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಈ ಕಳೆದ ಚುನಾವಣೆಗೆ. ಅದ್ ಗೊತ್ತಿಲ್ಲ, ಅದೇನಾದ್ರು ಶಾಮನೂರು ಶಿವಶಂಕರಪ್ಪ ಅವ್ರ ಜೊತೆಗೆ ಏನಾದ್ರು ಅವ್ರದ್ದು ಅಡ್ಜಸ್ಟ್ಮೆಂಟ್ ಇತ್ತೇನೋ ಗೊತ್ತಿಲ್ಲ. ಬಟ್ ಈ ಸರಿ ಡಿಫರೆನ್ಸ್ ಏನಂದ್ರೆ ಯಡಿಯೂರಪ್ಪನವರು ಇನ್ವಾಲ್ವ್ಮೆಂಟ್ ಆಗಿರೋದು. ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕೂಡ ಇವತ್ತು ಒಂದು ಶಕ್ತಿಯಾಗಿ ಬಂದಿದ್ದಾರೆ ಇಲ್ಲಿಗೆ. ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ಜಿಲ್ಲೆಯ ನಾಯಕರು ಎಲ್ಲರೂ ಕಾಂಗ್ರೆಸ್ ಅಂತೀರಿ ಸರ್. ಆದ್ರೆ ನೀವು ಎಸ್ ಮಲ್ಲಿಕಾರ್ಜುನ್ ಅನ್ನಲ್ಲ, ಸಮರ್ಥ ಮಲ್ಲಿಕಾರ್ಜುನ್ ಅನ್ನಲ್ಲ, ಶಾಮನೂರು ಶಿವಶಂಕರಪ್ಪನವರು ಅನ್ನಲ್ಲ. ಯಾವುದೇ ಕುಟುಂಬದ ಬಗ್ಗೆ ಮಾತಾಡಲ್ಲಮ್ಮ. ಕಾಂಗ್ರೆಸ್ ಎದುರಾಳಿ, ಕಾಂಗ್ರೆಸ್ ದುರಾಡಳಿತ ವಿರುದ್ಧ ಹೋರಾಟ ಮಾಡ್ತೀನಿ, ಗೆಲ್ತೀನಿ. ಶ್ರೀ ಸಾಮಾನ್ಯ ವರ್ಸಸ್ ಶ್ರೀಮಂತ ಅನ್ನೋ ತರದಲ್ಲಿ ಪ್ರಚಾರ ನಡೀತಾ ಇದೆ. ಅದಂತ ಒಪ್ಕೊಳ್ತೀರಾ? ಜನರಿಗೆ ಗೊತ್ತಿದೆ ಯಾವುದು ಬೇಡ. ನಾನು ಬಡವರ ಮಗ, ಸಾಮಾನ್ಯ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಟಿಕೆಟ್ ಕೊಟ್ಟಿದೆ. ಇವತ್ತು ಯಾವ್ದಾದ್ರು ಭಾರತ ದೇಶದಲ್ಲಿ ಅಲ್ಲ ಸರ್, ನಿಮ್ಮ ಹತ್ರ ದುಡ್ಡಿದ್ಯಾ? ನಾನು ದುಡ್ಡು ಇಟ್ಕೊಂಡು ಚುನಾವಣೆ ಮಾಡ್ತಕ್ಕಂತಲ್ಲ, ಬಡವರ ಪರ ಕೆಲಸ ಮಾಡ್ತೀನಿ, ಶ್ರಮಿಕರ ಪರ ಕೆಲಸ ಮಾಡ್ತೀನಿ ಅಂತ ಹೇಳಿ ಮತಯಾಚನೆ ಮಾಡ್ತೀನಿ. ಅಲ್ಲ, ದುಡ್ಡಿದ್ರೆ ಚುನಾವಣೆ ಅಂತಾರಲ್ರಿ ಸರ್? ಅದು ಈ ಬಾರಿ ಸುಳ್ಳಾಗುತ್ತಮ್ಮ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಚುನಾವಣೆಯಲ್ಲಿ ಗೆಲ್ತೀನಿ, ಈ ಬಾರಿ ಒಂದು ಬದಲಾವಣೆ ಬಂದೇ ಬರುತ್ತೆ ಕ್ಷೇತ್ರದಲ್ಲಿ ಅನ್ನೋ ಮಾತನ್ನ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಹೇಳಿದ್ದಾರೆ.